ನಮಸ್ತೆ, ನನ್ನ ಹೆಸರು ಪ್ರಕಾಶ್. ವೆಲ್ಕಮ್ ಟು ಮೈ ಕಿಚನ್. ನೋಡಿ ಸ್ವಾಮಿ ನಮ್ಮ ಅಡುಗೆ. ಇವತ್ತು ನಮ್ಮ ಮದರ್ದು ಫೇವ್ರೆಟ್ ರೆಸಿಪಿ ಮಸಿಯುವ ಸಾರು. ಹೌದು, ಮ್ಯಾಶ್ಡ್ ವೆಜಿಟೇಬಲ್ ಕರಿ ಅಂತ ಹೇಳ್ಬೋದು. ಸೊ ಜಸ್ಟ್ ತರಕಾರಿಯಿಂದ ಮಾಡೋವಂಥ ಈ ಅಡುಗೆ ಭಾಳ ರುಚಿಕರವಾಗಿರುತ್ತೆ. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್. ಸೊ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ಇದು ತುಂಬ ಕಂಫರ್ಟ್ ಫುಡ್ಡು, ಸಟಲ್ ಫ್ಲೇವರ್. ಭಾಳ ರುಚಿಯಾಗಿರುತ್ತೆ. ಬಟ್ ಇದರಲ್ಲಿ ಯಾವುದೇ ಥರ ಸ್ಪೈಸ್ ಪೌಡರ್ಸ್ ಯೂಸ್ ಮಾಡಲ್ಲ. ಇದರಲ್ಲಿ ಸಾಂಬಾರ್ ಪೌಡರ್ ಆಗಲಿ ಯಾವುದೂ ಅಗತ್ಯ ಇಲ್ಲ. ಬನ್ನಿ ಈ ಸಿಂಪಲ್ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಸರಿ, ಒಂದಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಹೀರೆಕಾಯಿ, ಬದನೆಕಾಯಿ, ಟೊಮೊಟೊ, ಆಮೇಲೆ ಆಲೂಗಡ್ಡೆ. ಸೊ ಅವರೆಬೇಳೆ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅವರೆಬೇಳೆ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ತೊಗರಿಬೇಳೆ ಯೂಸ್ ಮಾಡಿ. ಸೊ ಇಲ್ಲೊಂದು ಮೀಡಿಯಮ್ ಸೈಜ್ ಹೀರೆಕಾಯಿ, ಒಂದು 2ರಿಂದ 3 ಬದನೆಕಾಯಿ ತೊಗೊಂಡಿದ್ದೀನಿ. ಸೊ ಟೊಮೊಟೊ ಹಣ್ಣು ಒಂದು 2ರಿಂದ 3 ತೊಗೊಂಡಿದ್ದೀನಿ. ಫುಲ್ ಹಣ್ಣಾಗಿರೋದು ತೊಗೊಳ್ಬೇಡಿ, ಸ್ವಲ್ಪ ಈ ಥರ ಹಸಿ ಇರಬೇಕು, ಕಾಯಾಗಿರಬೇಕು, ಚೆನ್ನಾಗಿರುತ್ತೆ. ಒಂದು 2 ಆಲೂಗಡ್ಡೆ ತೊಗೊಳ್ಳಿ. ಹಸಿ ಮೆಣಸಿನ್ಕಾಯಿ ಈ ಥರ ಕಾಂಬಿನೇಷನ್ ತೊಗೊಳ್ಳಿ, ಸ್ವಲ್ಪ ಗ್ರೀನು, ಸ್ವಲ್ಪ ಹಣ್ಣಾಗಿರೋದು. ಸೊ ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಳ್ಳಿ. ಅವರೆಬೇಳೆ ಸಮ್ಟೈಮ್ಸ್ ಕಹಿ ಬಂದುಬಿಡುತ್ತೆ, ಸಮ್ಟೈಮ್ಸ್ ಸ್ಟೋರ್ ಬಾಟಲ್ಲಿ ನೋಡಿ. ಅದು ಕಹಿ ಇದ್ದರೆ ತೊಗರಿಬೇಳೆ ಯೂಸ್ ಮಾಡ್ಕೊಳ್ಳಿ, ಸೇಫರ್ ಸೈಡ್. ಇಟ್ಸ್ ವೆರಿ ಸಿಂಪಲ್. ಎಲ್ಲ ತರಕಾರಿಗಳನ್ನ ಈಕ್ವಲ್ ಸೈಜಲ್ಲಿ ಚಾಪ್ ಮಾಡ್ಕೊಳ್ಳಿ. ಸೊ ಎಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಸೊ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅವರೆಬೇಳೆ ಹಾಕ್ಕೊಳ್ಳಿ. ಅವರೆಬೇಳೆ ಜಾಸ್ತಿ ಹಾಕ್ಬೇಡ್ರಿ, ಒಂದು 2ರಿಂದ 3 ಸ್ಪೂನ್ ಸಾಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಯಾವುದೇ ಥರ ಸ್ಪೈಸ್ ಪೌಡರ್ ಅಗತ್ಯ ಇಲ್ಲ. ಅದರಲ್ಲಿ ಸೊ ತರಕಾರಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸೊ ಇದೆಲ್ಲ 1ರಿಂದ 2 ವಿಜಿಲ್ಸ್ ಹಾಕಿದ್ದು. ಸೊ ಓಪನ್ ಮಾಡಿದ್ಮೇಲೆ ಜಸ್ಟ್ ಒಂದು ಪಾವ್ ಭಾಜಿ ಮ್ಯಾಶರ್ ತೊಗೊಳ್ಳಿ. ಸೊ ನೀಟಾಗಿ ಮ್ಯಾಶ್ ಮಾಡಿ. ಕೆಲವು ಸ್ಪೈಸ್ ಜಾಸ್ತಿ ಬೇಕು ಅಂದರೆ ಈ ಬೆಳ್ಳುಳ್ಳಿ ಆಮೇಲೆ ಈ ಮೆಣಸಿನ್ಕಾಯಿನ ಹೊರಗಡೆ ತೊಗೊಂಡು ಅದನ್ನು ಬೇಕಾದ್ರೆ ಫೈನಾಗಿ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ಸೊ ಹೀಗೆ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಚಂಕ್ಸ್ ಆಗೇ ಇರಲಿ, ಆ ಟೆಕ್ಸ್ಚರ್ ಆಗೇ ಇರಲಿ. ಸೊ ಇದು ಬಿಸಿಲೇ ಮ್ಯಾಶ್ ಮಾಡಬೇಕು. ಸೊ ಅದಾಗಿದ್ದ ತಕ್ಷಣ ಒಂದು ಸಿಂಪಲ್ ಒಗ್ಗರಣೆ ಕೊಡಿ. ಜಸ್ಟ್ ಆಯಿಲು, ಸಾಸಿವೆ, ಕರಿಬೇವು. ಸೊ ಒಗ್ಗರಣೆ ಹಾಕಿದ್ಮೇಲೆ ಒಂದು 2ರಿಂದ 3 ನಿಮಿಷ ಕುದಿಯೋಕ್ಕೆ ಬಿಡಿ. ನೋಡಲ್ಲ ಎಷ್ಟು ಸಿಂಪಲ್ ಆಗಿದೆ. ಸ್ಟವ್ ಮುಂದೆ ಹಾರ್ಡ್ಲಿ 1 or 2 ಮಿನಿಟ್ಸ್ ಅಷ್ಟೇ. ಜಸ್ಟ್ ಚಾಪ್ ಮಾಡೋದು, ಕುಕ್ಕರ್ಗೆ ಹಾಕೋದು, 2 ವಿಜಿಲ್ ಆದಮೇಲೆ ಮ್ಯಾಶ್ ಮಾಡೋದು, ಒಗ್ಗರಣೆ ಹಾಕೋದು. ಇಷ್ಟು ಈಸಿಯೆಸ್ಟ್ ರೆಸಿಪಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಬಟ್ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ನಮ್ಮ ಕರ್ನಾಟಕ ಕೋಲಾರ ಜಿಲ್ಲೆಯಲ್ಲಿ. ಸೊ ಇದು ಭಾಳ ಜನ ಮಾಡ್ತಾರೆ ಇದನ್ನು.
ನೋಡಿ ತುಂಬ ಸಿಂಪಲ್ ಆಗಿದೆ. ಸೊ ಹಾಗೆ ಹೇಳ್ದಂಗೆ ಇದು ಮುದ್ದೆಗಂತೂ ವೆರಿ ಗುಡ್ ಕಾಂಬಿನೇಷನ್. ಮುದ್ದೆ, ಮಸ್ಸೆ ಸಾರು, ತುಪ್ಪ. ಮಸ್ಸೆ ಸಾರು ಅಂತ ಮಸಿಯುವ ಸಾರು ಅಂತ ಅಷ್ಟೇ, ಮ್ಯಾಶ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅದನ್ನು ಹೇಳ್ತೀವಿ, ಮಸಿಯುವುದು ಅಂತಾರೆ ಕನ್ನಡದಲ್ಲಿ. ಸೊ ಇದು ಮುದ್ದೆಗೆ ಎಲ್ಲ ಅನ್ನಕ್ಕೂ ಭಾಳ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ, ಮಸಿವೆ ಸಾರು, ಬ್ಯೂಟಿಫುಲ್ ಕಾಂಬಿನೇಷನ್. ಸೊ ಭಾಳ ಸಿಂಪಲ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.